ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಎಸ್, ನಾವು ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ನಾವು ಮಾದೇಶ್ವರನ ಬೆಟ್ಟಕ್ಕೆ ತಾಳ್ಬೆಟ್ಟದಿಂದ ನಡ್ಕೊಂಡು ಹೋಗ್ತಾಯಿದ್ವಿ. ಆ ಜರ್ನಿ ಹೇಗಿರುತ್ತೆ ನಿಮಗೊಂದು ಸಲ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಈ ವ್ಲಾಗ್ ಮಾಡ್ತಾಯಿರೋದು. ನೋಡಿ, ಬೆಳಗ್ಗೆ ರೆಡಿಯಾಗಿ ಫುಲ್ ಕತ್ಲೆ ಇದೆ, ನೋಡ್ತಾ ಇದ್ದೀರಲ್ವ ಅನಿಸುತ್ತಾ. ಬೆಳಗ್ಗೆನೇ ರೆಡಿಯಾಗಿ ಫ್ರೆಂಡ್ಸು ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಬಸ್ ಬಂದಿಲ್ಲ. ಆಲ್ರೆಡಿ ನಾವೊಂದು ಬಸ್ ಮಾಡ್ಕೊಂಡಿದ್ದೀವಿ. ಆ ಬಸ್ಸಲ್ಲಿ ಅವರು ಬಿಡದಿಯಿಂದ ಬರಬೇಕು. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲೊಂದು ಸ್ವಲ್ಪ ಜನ ಫ್ರೆಂಡ್ಸ್ ಇದ್ದೀವಿ. ನಾವು ಇಲ್ಲಿಂದ ಹತ್ಕೊಂಡು ನೆಕ್ಸ್ಟು ಇಲ್ಲಿಂದ ಸೀದಾ ತಾಳ್ಬೆಟ್ಟಕ್ಕೆ ಹೋಗ್ತೀವಿ. ಆನ್ ಎಲ್ಲರೂ ಟಿಫನ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ನಾನಿವಾಗ ಮನೆಯಿಂದ ಗಾಡೀಲಿ ಹೋಗ್ತಾಯಿದ್ದೀನಿ. ಬಸ್ ಸ್ಟಾಪಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ನೆಕ್ಸ್ಟು ಅಲ್ಲಿಂದ ಬಸ್ ಹತ್ಕೊತೀವಿ. ನಾನು ನನ್ನ ಕಸಿನ್ ಕಮ್ ಫ್ರೆಂಡ್ ಅವಳು ಆ್ಯಕ್ಚುಲಿ. ಸೊ ನಾವು ಗಾಡಿಯಲ್ಲಿ ಹಾಕ್ಬಿಟ್ಟು ಬಸ್ಸಲ್ಲಿ ಹತ್ಕೊತೀವಿ. ನೆಕ್ಸ್ಟು ನೋಡಿ, ಇವಳೇ ನನ್ನ ಕಸಿನು, ಅವಳ ಮಕ್ಕಳು ಇವರಿಬ್ರು. ಸೊ ನಾವು ಇಲ್ಲಿಂದ ಬಸ್ ಸ್ಟಾಪಿಂದ ಇವಾಗ ಹೊರಡಬೇಕು. ಇನ್ನು ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ಅಪೋಸಿಟ್ಟು. ನೋಡಿ, ಇವರು ಇನ್ನೊಬ್ಬರು ಫ್ರೆಂಡು ಆ್ಯಂಡ್ ಅವ್ರ ಫ್ಯಾಮಿಲಿ. ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ಇನ್ನೇನು ಬಸ್ ಬರುತ್ತೆ. ತೆಗಿ, ಡೋರ್ ತೆಗಿ. ಮಕ ನೋಡ್ದೆ ನಡಿ, ಮಕ ಯಾಕೆ ತೋರಿಸ್ತಿ? ಯಾಕೆ ನಡಿ, ಬಾಯಿ ಮುಚ್ಕೊಂಡು ನಡಿ. ನಿನಗೆ ಎಲ್ಲ ಬರೀ ನಿಂದೆ. ಅದೇನೆ ಮುಂದೆ ಕೂತ್ಕೊಂಡ್ರಾ ಬೆಟರ್. ಆಂಟಿ, ಅಂಕಲ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಆಂಟಿ? ಅಮ್ಮ ಮುಂದೆ ಕೂರ್ಸ್ಬಿಟ್ಟಿದಿ. ಓ ಮಂಜೆ ಮಾಮ ಇಲ್ಲೇ ಬಂದ್ಬಿಟ್ಟವನಲ್ಲ. ಯಾಕೆ ಮಾಮ? ಅಕ್ಕ ನಮಸ್ಕಾರ. ಹಾಯ್ ಹಾಯ್. ಅದಕ್ಕೆ ನೋಡಿ ನಿನ್ನ ಝೂಮ್ ಆಗ್ತಾ ಇದೀನಿ ಜೊತೆಗೆ. ಯಾವ್ದು ಅಮ್ಮನ? ಇದು ನನ್ ಚಿಕ್ಕದು ದೊಡ್ಡದು ಅಮ್ಮ ಚಿನ್ನ ಗೊತ್ತಾಗಲ್ಲ. ಕುತ್ಕೊಂಡಿ. ಯಾಕೆ ಹೇಳು ನೋಡಿ, ಎಷ್ಟು ಹಿಂದಕ್ಕೆ ಹಾಕೊಂಡವಳೆ. ಹೌದಾ? ಬಣ್ಣ ಹಿಡ್ದವ್ರ ಕೇಳು. ಯಾಕೆ ಇನ್ನ ಸೀಟ್ ಅವೆಲ್ಲ ಆಯಕ್ಕ? ಯಾಕೆ ಮಗಳನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಲ್ಲ? ಆಯ್ತು, ಎಲ್ಲಾರು ಇಷ್ಟ ಆಯ್ತು. ಬಾನೋ ಹಿಡ್ಕೊಂಡು ನಾನು ತೆಗೆದು ಬಿಡ ಹೇಳ್ತೀನಿ. ಹಿಡ್ಕೊಳ್ಳಿ ಈ ಕಡೆ. ನಾನು ತೆಗಿತೀನಿ. ನೀನ್ ಕಡಲೆ ಮಿಠಾಯಿ ಕೊಡ್ತೀನಿ. ತಿರ್ಗೆ ದನೋಕ ಆರು ಚಂದನ
ನೋಡಿ ಹೀಗೆ ನಮ್ಮ ಜರ್ನಿ ಇದೇ ಥರ ಒಂದೇ ಹೋಗ್ತಾ ಇರುತ್ತೆ. ಆಲ್ಮೋಸ್ಟ್ ನಾವು ಟಿಫನ್ಗೆ ನಿಲ್ಲಿಸೋವರೆಗೂ ಹೀಗೆ ಸಾಂಗ್ಸು ಡ್ಯಾನ್ಸು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾವು ವರ್ಷಕ್ಕೊಂದು ಸಲ ಕಂಪಲ್ಸರಿ ಹೋಗ್ತೀವಿ ಮಾದೇಶ್ವರನ ಬೆಟ್ಟಕ್ಕೆ. ಯಾವಾಗ ಶಿವರಾತ್ರಿ ಇರುತ್ತೋ ಅದ್ರದ್ದು ಒಂದು ವಾರಕ್ಕೆ ಮುಂಚೆ ಯಾವ ಸ್ಯಾಟರ್ಡೆ ಬರುತ್ತೋ ಆ ಸ್ಯಾಟರ್ಡೆ ನಾವು ಹಿಂಗೆ ನಡ್ಕೊಂಡು ಹೋಗ್ತೀವಿ ಫ್ರೆಂಡ್ಸು ಮತ್ತು ಅವ್ರ ಫ್ಯಾಮಿಲಿಯವ್ರು ಯಾರಾದರೂ ಬರೋಂಗಿದ್ರೆ ಆ ಥರ. ಮೊದಲು ಟಿಲಿ ಹೋಗ್ತಿದ್ವಿ, ಈಗ ಸ್ವಲ್ಪ ಜನ ಜಾಸ್ತಿ ಆದರೂ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಹಿಂಗೆ ಹೋಗ್ತೀವಿ ತಾಳ್ಬೆಟ್ಟಕ್ಕೆ ಹೋಗಿ ನೆಕ್ಸ್ಟು ಅಲ್ಲಿಂದ ನಡೆಯೋದಕ್ಕೆ ಸ್ಟಾರ್ಟ್ ಮಾಡೋದು. ಈ ಥರ ಒಂದೇ ಸಲ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಚೆನ್ನಾಗಿ ಹೋಗ್ತೀವಿ. ನೋಡಿ ಹಿಂಗೆ ಎಲ್ಲರೂ ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇನ್ನೂ ತುಂಬ ಇತ್ತು ವಿಡಿಯೋ. ಎಲ್ಲದನ್ನು ಹಾಕಿದ್ರೆ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಅದನ್ನೇ ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಕಿದ್ದೀನಿ. ಹಿಂಗೆ ಇಷ್ಟೊಂದು ಸಾಂಗ್ಸ್ ಎಲ್ಲ ಹಿಂಗೆ ಡ್ಯಾನ್ಸ್ ಆಡಿಕೊಂಡು ಎಲ್ಲರೂ ಆಂಟಿದಿರು ಆಡಿದ್ರು, ಮಕ್ಕಳು ಆಡಿದ್ರು, ಎಲ್ಲರೂ ಹಿಂಗೆ ಆಡ್ಬಿಟ್ಟು ನೆಕ್ಸ್ಟು ಇಲ್ಲಿಂದ ನಾವು ಬ್ರೇಕ್ಫಾಸ್ಟ್ಗೆ ಆನ್ ದಿ ವೇ ಎಲ್ಲೋ ಒಂದು ಕಡೆ ನಿಲ್ಲಿಸಿದ್ವಿ. ಅಲ್ಲಿ ಟಿಫನ್ ಮಾಡ್ಕೊಂಡು ಹೊರಟ್ವಿ. ಇವ್ರು ಬಂದು ನನ್ನ ಫ್ರೆಂಡ್ ಹಸ್ಬೆಂಡು. ಸೊ ನಾವೆಲ್ಲರೂ ತಂಗಿದಿರು ಅಂದ್ಬಿಟ್ಟು ಎಲ್ಲರೂ ತಂಗಿದಿರ ಜೊತೆ ಫೋಟೋ ತೊಗೊಂಡಿದ್ದಾರೆ. ನೆಕ್ಸ್ಟು ಇಲ್ಲಿ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ವಿ. ಎಲ್ಲರೂ ಟಿಫನ್ ಮಾಡೋಂತ ಒಬ್ಬೊಬ್ಬರು ಮಾಮೂಲಿ ಗೊತ್ತಲ್ಲ ಮೆನು ತೊಗೊಂಡ್ರು. ಅಲ್ಲಿಂದ ಸೀದಾ ತಾಳ್ಬೆಟ್ಟಕ್ಕೆ ಹೋಗಿ ಯಾರಾದರೂ ಬಸ್ಸಲ್ಲಿ ಬರೋರು ಬಸ್ಸಲ್ಲಿ ಬರ್ತಾರೆ, ಅಂದರೆ ನಡ್ಕೊಂಬರೋಕ್ಕಾಗಲ್ಲ ಅಂತ ಅನ್ನೋರು ಬಸ್ಸಲ್ಲಿ ಬರ್ತಾರೆ. ಇನ್ನು ಮಿಕ್ಕಿದವರು ನಡಿಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲರೂ ಒಟ್ಟಿಗೆ ನಡಿತೀವಿ. ಇದು ಬಂದು ನಮ್ಮ ಗ್ಯಾಂಗು. ಇಲ್ಲೊಬ್ಬರು ಮಿಸ್ ಆಗಿದ್ದಾರೆ, ಅವರೊಬ್ಬರು ಇಲ್ಲ ಅಷ್ಟೇ. ಇಲ್ಲಿನ 5 ಮೆಂಬರ್ಸ್ ಇದ್ದೀವಿ ಅಷ್ಟೇ. ಇಲ್ಲಿ ಬೆಳಿಗ್ಗೆ ನಾವು ಅಷ್ಟು ಸ್ವಲ್ಪ ಲೇಟೇ ಆಯ್ತೀವಿ 2 ಅಷ್ಟರಲ್ಲಿ. ಅದರಿಂದ 10 ಗಂಟೆ 9:30 10 ಗಂಟೆ ಆಗೋಗಿತ್ತು ಕಾಲ್ಬೆಟ್ಟ ಅಷ್ಟರಲ್ಲಿ. ಎಷ್ಟು ಜನ ತುಂಬಿಕೊಂಡಿದ್ದಾರೆ ಆಲ್ರೆಡಿ. ಇನ್ನು ಸಂಜೆ ಆದರೆ ಇನ್ನೂ ಜಾಸ್ತಿ ಆಗ್ತಾರೆ. ಏನಕ್ಕೆ ಅಂದರೆ ಎಲ್ಲರೂ ಸಂಜೆ ಟೈಮಲ್ಲಿ ನಡೀತಾರೆ. ಇವಾಗೆಲ್ಲ ಬಿಸಿಲು ಇರುತ್ತಲ್ವ, ಅದಕ್ಕೆ ಸಂಜೆ ನಡೆಯೋಕ್ಕೆ ಸ್ಟಾರ್ಟ್ ಆಗಿರ್ತಾರೆ. ನೋಡಿ ಈ ಥರ ಇಲ್ಲಿಂದ ಸ್ಟಾರ್ಟ್ ಆಯಿತು ನಮಗೆ ನಮ್ಮ ಜರ್ನಿ. ನೋಡಿ ಇದು ಫಸ್ಟ್ ಬೆಟ್ಟ. ಈಗ 7 ಬೆಟ್ಟ ಹತ್ತಬೇಕು ಇಳಿಬೇಕು ಅಂತ ಹೇಳ್ತಾರಲ್ವ, ಇದು ಫಸ್ಟ್ ಬೆಟ್ಟ. ಆಮೇಲೆ ರೋಡಲ್ಲಿ ಹೋಗೋಣ, ಎಲ್ಲ ಸ್ಟೆಪ್ಸ್ ಮಾಡಿಬಿಟ್ಟಿದ್ದಾರಲ್ಲ, ಅದಕ್ಕೆ ಫಸ್ಟು ಕಾಲ್ದಾರಿಲಿ ಹೊಟ್ಟೋಗ್ಬಿಟ್ಟು ಆಮೇಲೆ ರೋಡಲ್ಲಿ ಹೋಗೋಣ ಅಂದ್ಬಿಟ್ಟು ರೋಡಲ್ಲೇ ಹೋಗ್ತಾಯಿದ್ವಿ. ಇದು ಬಂದು ಫಸ್ಟ್ ಬೆಟ್ಟ. ಎಲ್ಲರೂ ನಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಜರ್ನಿ ಒಂಥರ ಚೆನ್ನಾಗಿರುತ್ತೆ. ನಮಗೇನಾದರೂ ಅಂದ್ಕೊಂಡು ಕೆಲವರು ಮಾಮೂಲಿ ಈಗ ಹರಕೆ ಇಲ್ಲದೆ ಆಲ್ಮೋಸ್ಟ್ ಯಾರೂ ನಡೆಯಲ್ಲ, ಏನಾದರೂ ಆಗಬೇಕು ಅಂತ ಅಂದ್ಕೊಂಡು ನಡೀತಾರೆ. ಇನ್ನು ಕೆಲವರು ಅವ್ರ ಇಷ್ಟ ನಡೆಯೋದು. ಈಗ ನಮ್ಮಲ್ಲಿ ಅಂದರೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಅವ್ರವ್ರ ಇಷ್ಟ, ಅವ್ರು ಅಂದ್ಕೊಂಡು ನಡೀತಿದ್ದಾರೆ. ಮಕ್ಕಳು ಅವ್ರ ಮಾಮೂಲಿ ಅವ್ರ ಪಾಡೋರು ನಡೀತಾರೆ, ಅವ್ರು ಏನು ಅಂದ್ಕೊತಾರೆ ಪಾಪ. ಇದು ಬಂದು ಫಸ್ಟ್ ಬೆಟ್ಟ ಕಂಪ್ಲೀಟೆಡ್. ಫಸ್ಟ್ ಸರ್ಕಲ್ ಫಸ್ಟ್ ರೌಂಡ್ ಕಂಪ್ಲೀಟ್ ಮಾಡಿದ್ವಿ. ಇಲ್ಲಿಂದ ನೆಕ್ಸ್ಟು ರೋಡಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ, ಯಾಕಂದರೆ ಹತ್ತಕ್ಕಾಗಲ್ಲ, ಮೆಟ್ಲು ಬೇರೆ ಹಾಕ್ಬಿಟ್ಟಿದ್ದಾರೆ ಇವಾಗ, ಅದಕ್ಕೇ ಇಲ್ಲಿಂದ ನೆಕ್ಸ್ಟು ನಾವು ರೋಡಲ್ಲಿ ಹೋಗ್ತಾಯಿದ್ದೀವಿ. ಇವರೆಲ್ಲ ಅಲ್ಲಿಂದಾನೆ ಬಂದ್ರು. ಅಣ್ಣ ಯಾವೂರು? ನಂಜನಗೂಡು ಶ್ರೀಕಂಠೇಶ್ವರ. ಎರಡೇ ಗಾಡಿ ಕೇಳ್ಕ ನೀನು ಸುಮ್ಮನೆ ಸೇರಿ ಆಯ್ತು ಬಟ್ಟ ತಗೊಂಡಿದ್ದೀನಿ ನಡೀರಿ ಆಂಟಿ. ನಾನು ವಿಡಿಯೋ ಮಾಡ್ತಿದ್ದೀನಿ ನೋಡ್ಬಿಟ್ಟು ನಮ್ಮನ್ನ ತೊಗೊಳ್ರವ ಅಂತ ಅದನ್ನೇ ಹೇಳ್ತಾ ಇದ್ರು. ಅದಕ್ಕೆ ಅದನ್ನೇ ಕಾಮಿಡಿ ಮಾಡಿಕೊಂಡು ಬರ್ತಾಯಿದ್ವಿ. ಇಲ್ಲಿ ನೋಡಿ ಆರೆಂಜ್ ಕೊಡ್ತಿದ್ದಾರಲ್ಲ, ಈ ಥರ ಪ್ರತಿ ವರ್ಷವೂ ಕೊಡ್ತಾ ಇರ್ತಾರೆ ಏನಾದರೂ. ಈ ಸಲ ತುಂಬ ಕಡಿಮೆ, ಯಾಕೋ ಈ ಸಲ ಪ್ಲಾಸ್ಟಿಕ್ ಏನೋ ಇದಿಲ್ಲ ಅಂದ್ಬಿಟ್ಟು ಮಜ್ಜಿಗೆ ವಾಟರ್ ಬಾಟ್ಲು ಇದನ್ನೆಲ್ಲ ಜಾಸ್ತಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಸಿಕ್ಕಿದ್ದು ಕಡಿಮೆ ನಮಗೆ. ಇದು ಮಾಮೂಲಿ 90ಸಲ್ಲಿ ಎಲ್ಲರೂ ನೋಡಿರ್ತೀರ, ಇದು ಐಸ್ ಕ್ಯಾಂಡಿ. ಎಲ್ಲರಿಗೂ ಇಷ್ಟ ಇರುತ್ತೆ, ಕಲರ್ ಇರುತ್ತೆ. ಸದ್ಯಕ್ಕೆ ನಾವು ನಡ್ಕೊಂಡು ಹೋಗಿರೋ ಇದರಲ್ಲಿ ತಣ್ಣಗೆ ಏನು ಸಿಕ್ಕಿದ್ರು ಅಮೃತನೇ ಹಂಗಾಗೋಗಿರುತ್ತೆ.
ಅಷ್ಟು ಸ್ಟ್ರೈನ್ ಇರುತ್ತೆ, ಬಿಸಿಲು ಹಾಗೆ. ನೆಕ್ಸ್ಟು ಇಲ್ಲಿ ರಂಗನವಡ್ಡು ಅಂತ ಮಧ್ಯೆ ಸಿಗುತ್ತೆ, ಅದು ಬೆಟ್ಟ ಹತ್ತಾದೆ ಫಿನಿಶ್ ಆದಮೇಲೆ ನೆಕ್ಸ್ಟ್ ಇಲ್ಲಿಂದ ಇಳಿಬೇಕು. ಸೊ ಅಲ್ಲಾರೋ ಕಲ್ಲಂಗಡಿ ಹಣ್ಣು ಕೊಡ್ತಾಯಿದ್ರು ಸದ್ಯ, ಯಾರು ಎಷ್ಟೆಷ್ಟು ಬೇಕು ತಿನ್ನಿ ಅಂತ ಅಂದರು. ಸೊ ಏನೂ ಇರಲಿಲ್ವಲ್ಲ, ಅದಾದರೂ ಸಿಕ್ತಲ್ಲ ಅಂದ್ಬಿಟ್ಟು ಕುತ್ಕೊಂಡು ತಿಂತಾಯಿದ್ದೀವಿ. ಇಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ತಿಂದಾದ್ಮೇಲೆ ಇನ್ನೂ ಡೌನೇ ನಮಗೆ. ಸೊ ಡೌನ್ ಆದಮೇಲೆ ಹೊರಟ್ವಿ. ಅದಾದಮೇಲೆ ನೆಕ್ಸ್ಟ್ ಸಿಕ್ಕಿರೋದಿದೆ. ಅಲ್ಲಿಂದ ಮಾಮೂಲಿ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಡೌನ್ಗೆ ಹೋಗ್ತಿದ್ದಂಗೆ ಇನ್ನೇನು ನಿಯರ್ ಟೆಂಪಲ್ ಕಾಣಿಸುತ್ತೆ, ಆವಾಗ ಅಂಗಡಿಗಳು ಸಿಗುತ್ತೆ. ಈ ಅಂಗಡಿಗಳಲ್ಲಿ ಬೋಟಿ ಇದೆಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಜ್ಯೂಸ್ ಕುಡ್ಕೊಂಡು ಬುಟ್ಟಿ ತಿನ್ಕೊಂಡು, ಯಾಕಂದರೆ ಹೊಟ್ಟೆ ಎಷ್ಟಿರುತ್ತೆ. ಎಲ್ಲೂ ಮಧ್ಯದಲ್ಲಿ ಊಟ ಸಿಗಲಿಲ್ಲ ನಮಗೆ, ಆಲ್ಮೋಸ್ಟ್ ಸಿಕ್ತಿತ್ತು ಊಟ, ಯಾಕೋ ಈ ವರ್ಷನೇ ಇಲ್ಲ. ಸೊ ಎಲ್ಲ ಮುಗೀತು, ನಮ್ಮ ಪಾದಯಾತ್ರೆ ಮುಗಿದು ಇವಾಗ ನೋಡಿ ಇಲ್ಲಿ ದೇವಸ್ಥಾನದ ಹತ್ತತ್ರ ಬಂದ್ವಿ. ಕೊನೆಗೂ ಎಲ್ಲ ಫಿನಿಶ್ ಮಾಡಿದ್ವಿ. ಕಷ್ಟನೋ ಸುಖನೋ ಹೆಂಗೋ ನದಾಡ್ಕೊಂಡು ಬರ್ತೀವಿ. ಬಟ್ ಏನಿಲ್ಲ, ಮಕ್ಕಳಿರಲಿಲ್ಲ ಆದರೆ ನಾವು ಇನ್ನೂ ಬೇಗ ಬರ್ತಿದ್ವಿ. ಈ ಸಲ ತುಂಬ ಲೇಟ್ ಆಯಿತು, ಮಕ್ಕಳೆಲ್ಲ ನಡ್ಕೊಂಬರ್ತಿದ್ರಲ್ವಾ. ಸೊ ಅವ್ರಿಗೂ ನೋಡ್ಕೊಂಡು ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲ ಅಂತಂದರೆ ಆಲ್ಮೋಸ್ಟ್ ಒಂದು 4 hours 3 hours ಈ ಥರದ್ರಲ್ಲಿ ನಾವು ಫಿನಿಶ್ ಮಾಡ್ತೀವಿ. ನೋಡಿ ಮಾದಪ್ಪ ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅಷ್ಟು ಕಷ್ಟಪಟ್ಟು ಬಂದು ಮಾದೇಶ್ವರನ ದರ್ಶನ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅಂದರೆ ಅದರಷ್ಟು ಸಮಾಧಾನ ಯಾವುದೂ ಇಲ್ಲ ಕಣ್ರಿ. ನೀನು ಒಬ್ಬಳೇ ಕಾಣಿಸ್ಬಿಡು. ಹಿಂಗೆ ಎಲ್ಲರೂ ಹೋಗಿ ಅಂದ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡ್ವಿ ದರ್ಶನ ಮಾಡೋಣ ಅಂತ. ಬಟ್ ನಮಗೇನು ಅಷ್ಟೊಂದು ರಶ್ ಅನ್ನಿಸ್ಲಿಲ್ಲ, ಫಾಸ್ಟ್ ಮೂವಿಂಗ್ ಇತ್ತು, ಬೇಗ ದರ್ಶನವೂ ಆಯಿತು. ಇದು ಒಂದು ದೇವಸ್ಥಾನದ ಒಳಗಡೆ, ಆಲ್ಮೋಸ್ಟ್ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ. ಮಹೇಶ್ವರ ಬೆಟ್ಟಕ್ಕೆ ಯಾರು ಹೋಗಿರೋದಿಲ್ಲ ನನ್ನ ಪ್ರಕಾರ, ಎಲ್ಲರೂ ಆಲ್ಮೋಸ್ಟ್ ಹೋಗಿರ್ತೀರ ಖಂಡಿತವಾಗಿಯೂ. ನೋಡಿ ಇದು ಸೌಂಡ್ ಒಂಥರ ಕೇಳೋಕ್ಕೆ ಚೆಂದ, ಯಾಕಂದರೆ ಏನೋ ಒಂಥರ ಪಾಸಿಟಿವ್ನೆಸ್ ಬರುತ್ತೆ ಆ ಸೌಂಡ್ ಕೇಳಿದ್ರೇ, ಚೆನ್ನಾಗಿರುತ್ತೆ. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿರೋದು ಇದು. ನೋಡಿ ಆನೆ ಕಾಣಿಸ್ತಿದ್ಯಾ. ದರ್ಶನ ಮಾಡಿ ಆಚೆ ಬಂದಮೇಲೆ ಒಂದೆರಡು ಫೋಟೋ ತೊಗೊಂಡು ಇಲ್ಲಿಂದ ನೆಕ್ಸ್ಟ್ ಊಟಕ್ಕೆ ಹೋಗಬೇಕು. ದಾಸೋಹ ಕ್ಲೋಸ್ ಆಗೋಗಿತ್ತು, ಯಾಕಂದರೆ ನಾವು ಬಂದು ಸ್ವಲ್ಪ ಲೇಟ್ ಆಗಿತ್ತಲ್ಲ, ದಾಸೋಹ ಕ್ಲೋಸ್ ಆಗಿತ್ತು. ಸೊ ಇಲ್ಲಿಂದ ನೆಕ್ಸ್ಟು ಎಲ್ಲಾದರೂ ಅಲ್ಲೇ ಹತ್ರ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಏನಕ್ಕೆ ಅಂದರೆ ಬೆಳಗ್ಗೆ ತಿಂದಿರೋದು ಹೊಟ್ಟೆಗೆ ಊಟ ಏನೂ ತಿಂದಿಲ್ಲ, ಮಧ್ಯೆ ಅದು ಇದು ತಿಂದಿರೋದು ಅಷ್ಟೇ. ಅದರಿಂದ ಹೊಟ್ಟೆನೂ ಹಸಿತಾ ಇತ್ತು. ಬಟ್ ಜೊತೆಲಿ ಬಂದಿರೋದು ಆ್ಯಕ್ಚುಲಿ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಹೊಟ್ಟೆ ಹಸಿವು, ಏನೂ ಮಾಡೋಕ್ಕಾಗಲ್ಲ, ಹೊಟ್ಟೆಗೆ ಏನಾದರೂ ಹಾಕ್ಕೊಳ್ಳೇಬೇಕಲ್ವ. ಸೊ ಇಲ್ಲಿಂದ ನೆಕ್ಸ್ಟು ಹೋಟೆಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ನಡ್ಕೊಂಡು ಹೋಗ್ತಿದ್ವಿ. ಚಪ್ಪಲಿ ಬೇರೆ ಇರಲ್ವಲ್ಲ, ನಡೆದಾಡೋಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಸುಸ್ತಾಗ್ಬಿಟ್ಟಿತ್ತು. ಇಲ್ಲಿಂದ ನೆಕ್ಸ್ಟು ಹೋಗ್ತೀವಿ, ಊಟ ಎಲ್ಲ ಮಾಡ್ಕೊಂಡು ಬಂದು ನೆಕ್ಸ್ಟ್ ಸಂಜೆ ತೇರು ನೋಡ್ಕೊಂಡು ಹೋಗ್ಬೇಕಂದ್ರೆ ಚಿನ್ನದ ತೇರು ಹೇಳ್ತಾರಲ್ಲ 7 ಗಂಟೆಗೆ, ಆಚೆ ತೇರಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಮೊದಲೇ ಡಿಸೈಡ್ ಆಗಿತ್ತು. ಅದಕ್ಕೆ ತೇರಿನ ಆಚೆಗೆ ತೆಗ್ದಿರಲಿಲ್ಲ, ಎಲ್ಲರೂ ಕಾಯ್ತಾ ಇದ್ದೀವಿ, ಎಲ್ಲ ತೇರು ಬರಲಿ ಅಂತ ಕಾಯ್ತಾ ಇದ್ದೀವಿ. ಆದರೆ ಚಿನ್ನದ ತೇರು ನೋಡೋದೇ ಏನೋ ಒಂಥರ ಖುಷಿ. ಮಾದಪ್ಪ ಏನು ಚೆನ್ನಾಗಿ ಕಾಣಿಸ್ತಾರೆ ಅಂತ ಅಂದರೆ ಎರಡು ಕಣ್ಣು ಸಾಲದು ನೋಡೋದಕ್ಕೆ, ನಿಜವಾಗ್ಲೂ ಅಷ್ಟು ಖುಷಿಯಾಗುತ್ತೆ, ಅಷ್ಟು ಚೆಂದಾಗಿರುತ್ತೆ ಮಾತ್ರ. ಈ ವಿಡಿಯೋದಲ್ಲಿ ನಿಮ್ಗೆ ಎಷ್ಟು ಕ್ಲಾರಿಟಿ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ, ಏನೋ ಅದು ನೋಡೋದಕ್ಕೇನೋ ಒಂಥರ ಖುಷಿ, ಚೆನ್ನಾಗಿರುತ್ತೆ, ಸಮಾಧಾನ ಆಗುತ್ತೆ. ಆ ರಶ್ ಇದ್ರು ನೋಡಿ, ಇದರಲ್ಲಿ ಒಂದು ಸ್ವಲ್ಪ ಕಾಣಿಸ್ತಾ ಇದೆ, ಅಷ್ಟು ಜನ, ಅಷ್ಟು ರಶ್ಶು, ಏನೂ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಯಾರ್ಯಾರು ಹೆಂಗೆ ಕೇಳ್ತಾರೆ, ಹೆಂಗೆ ನೋಡ್ತಾರೆ, ಏನೂ ಮಾಡೋಕ್ಕಾಗೋದಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲ ಸೈಡಲ್ಲಿ ನಿಂತ್ಕೊಂಡು ದೂರದಿಂದನೇ ನೋಡಬೇಕಷ್ಟು ದೇವ್ರನ್ನ. ಹತ್ರ ಹೋಗಿ ನಾವು ತೇರು ಎಳಿತೀವಿ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನೀವೇನಾದರೂ ಹೋದ್ರೆ ನಮ್ಮನೆ ಹೇಳೋದು ಬೀಸಾಕ್ಬಿಡ್ತಾರೆ ಅಷ್ಟೇ. ಹಂಗಿರುತ್ತೆ ಜನ, ಯಾಕಂದರೆ ಕರೆಕ್ಟಾಗಿ ಸುತ್ತಮುತ್ತ ಎಲ್ಲ ಕಡೆ ಇರ್ತಾರೆ. ಆ ತೇರು ಎಳೆಯೋ ಟೈಮಲ್ಲಿ ಎಲ್ಲೆಲ್ಲಿ ಇರ್ತಾರೋ ಎಲ್ಲರೂ ಬಂದುಬಿಡ್ತಾರೆ, ಅಷ್ಟು ಜನ ಇರ್ತಾರೆ ಮಾತ್ರ ಅಲ್ಲಿ. ಹಂಗಾಗ್ಬಿಡ್ತಾರೆ ಜನ. ಕರೆಕ್ಟಾಗಿ ಒಂದು 7 ಗಂಟೆಗೆ ಎಳಿತಾರೆ ತೇರು, ಆಚೆಗೆ ಬರುತ್ತೆ 7 ಗಂಟೆಗೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಳೆಯೋದಕ್ಕೆ. ಒಂದು ಸರ್ಕಲ್ ಹಾಕ್ಕೊಂಡು ಬಂದು ವಾಪಸ್ ಅಲ್ಲೇ ನಿಂತ್ಕೊಳ್ಳುತ್ತೆ. ಇವರೆಲ್ಲರೂ ಬಂದು ನಾವು ಬಸ್ಸಲ್ಲಿ ಮತ್ತು ಕಾರಲ್ಲಿ ಎಲ್ಲರೂ ಬಂದಿದ್ದು, ಫುಲ್ ಎಲ್ಲರೂ ಇಷ್ಟು ಜನ ಇದ್ವಿ. ಸೊ ಒಂದು ಗ್ರೂಪ್ ಫೋಟೋ ತೊಗೊಂಡು ಅಲ್ಲಿಂದ ನೆಕ್ಸ್ಟು ಹೊರಟ್ವಿ. ಇದು ಬಂದು ಆ ಕಡೆಯಿಂದ ಇಳಿಬೇಕಾದ್ರೆ ಈ ಥರ ಇತ್ತು ಲೈಟಿಂಗ್ಸು. ಬಟ್ ಒಂದು ಸಾಂಗ್ ಮಿಸ್ ಆಗಿತ್ತು, ಅದನ್ನ ಇವಾಗ ಅಪ್ಲೋಡ್ ಮಾಡಿದ್ದೀನಿ.
ಓಂ ಶಕ್ತಿ ಸಾಂಗ್ನ ನಾವು ಈ ಥರ ಚೇಂಜ್ ಮಾಡಿದ್ವಿ. ಇಲ್ಲಿಗೆ ವಿಡಿಯೋನೂ ಮುಗೀತು. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಅಶ್ವಿನಿ ಅರ್ಜುನ್ ಕನ್ನಡ ವ್ಲಾಗ್ಸ್. ಓಕೆ ಬಾಯ್.